Hello students, welcome back to my YouTube channel Kavya Gowda Commerce Class. ಈ ವಿಡಿಯೋಲಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಫಿಫ್ತ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೀನಿ. ಕ್ವಶನ್ ನೋಡೋಣ. The following is the balance sheet of Jyoti Limited as on 31st March 2025 which is acquired by XYZ Limited. ಅಂದರೆ XYZ Limited ಜ್ಯೋತಿ ಲಿಮಿಟೆಡ್ನ ಅಕ್ವೈರ್ ಮಾಡಿದೆ ಅಂತ ಹೇಳಿದೆ. ಮತ್ತು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೂಡ ಕೊಟ್ಟಿದ್ದಾರೆ. ನಾನ್ ಕರೆಂಟ್ ಅಸೆಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಕರೆಂಟ್ ಅಸೆಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಮತ್ತು ಶೇರ್ ಹೋಲ್ಡರ್ಸ್ ಫಂಡ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಲ್ಲಿ ಏನೇನಿದೆ, ಮತ್ತು ನಾನ್ ಕರೆಂಟ್ ಲಯಬಿಲಿಟೀಸ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಮೇಯ್ನ್ ಆಗಿ ನಾವೇನು ನೋಡ್ಕೋಬೇಕಾಗುತ್ತೆ ಅಂದರೆ ನಾನ್ ಕರೆಂಟ್ ಅಸೆಟ್ಸ್ ಮತ್ತು ಶೇರ್ ಹೋಲ್ಡರ್ಸ್ ಫಂಡ್ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಇಷ್ಟು ನೋಡಿಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಇನ್ಫಾರ್ಮೇಷನ್ ಇಂದಲೇ ನಾವು ಆನ್ಸರ್ಸ್ನ ಸಾಲ್ವ್ ಮಾಡ್ತೀವಿ. ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. Minorities hold 30% of shares of voting rights and shares of Jyoti Limited. ಅಂದರೆ ಇವಾಗ ಜ್ಯೋತಿ ಲಿಮಿಟೆಡ್ ಈಗ ಮೈನಾರಿಟೀಸ್ ಆಗಿರುತ್ತೆ. ಯಾಕಂದರೆ ಹೋಲ್ಡ್ ಮಾಡ್ತಾ ಇರೋದು ಏನಂದರೆ XYZ ಲಿಮಿಟೆಡ್, ಅಂದರೆ ಅಕ್ವೈರ್ ಮಾಡಿರೋದು XYZ ಲಿಮಿಟೆಡ್ ಆಗಿರೋದ್ರಿಂದ ಜ್ಯೋತಿ ಲಿಮಿಟೆಡ್ದು 30% ಶೇರ್ಸ್ ಆಗಿರುತ್ತೆ. ಆಲ್ ಪ್ರಾಫಿಟ್ಸ್, ರಿಸರ್ವ್ಸ್ ಆ್ಯಂಡ್ ಶೇರ್ ಪ್ರೀಮಿಯಂ ಡ್ಯೂರಿಂಗ್ ದ ಫಿನಾನ್ಷಿಯಲ್ ಇಯರ್. ಅಂದರೆ ಈಗ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ರಿಸರ್ವ್ಸ್, ಶೇರ್ ಪ್ರೀಮಿಯಂ ಏನೇನಿದೆ ಎಲ್ಲ ಕೂಡ ಇದನ್ನು ಅವರು ಇಯರ್ 2024-25 ಅಲ್ಲಿ ಏನೇನಿದೆ ಎಲ್ಲದನ್ನು ಕೂಡ ಹೋಲ್ಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಫೇರ್ ವ್ಯಾಲ್ಯೂ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಈಸ್ 12 lakh rupees and that of plant and machinery is 4 lakh which are to be brought into the books of calculations interest of parties calculate NCI as per Ind AS 103. ಇದರಲ್ಲಿ ನಾವೇನು ಮಾಡಬೇಕಂದ್ರೆ ಇಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ದು 12 lakhs ಫೇರ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಬಟ್ ಕ್ವಶನಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ದು ವ್ಯಾಲ್ಯೂ ಎಷ್ಟಿತ್ತು? 10 lakh ಇದೆ. ಸೊ ಇವಾಗ ಫೇರ್ ವ್ಯಾಲ್ಯೂ ಎಷ್ಟಾಗಿದೆ? 12 lakh ಆಗಿದೆ. ನಾವು ಡಿಫ್ರೆನ್ಸ್ ಅಮೌಂಟ್ ಏನಿದೆ ಅಂದರೆ 2 lakh ಏನು ಎಕ್ಸೆಸ್ ಆಗಿದೆ ಅದನ್ನು ನಾವು ಸರ್ಪ್ಲಸ್ ಅಂತ ತೋರಿಸ್ಬೇಕಾಗುತ್ತೆ ಆನ್ಸರಲ್ಲಿ. ಮತ್ತು ಕ್ವಶನಲ್ಲಿ ಪ್ಲಾಂಟ್ ಆ್ಯಂಡ್ ಮಷಿನರಿ 4 lakh ಇದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಫೇರ್ ವ್ಯಾಲ್ಯೂ ಇಷ್ಟು 4 lakh ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಬ್ಯಾಲೆನ್ಸ್ ಶೀಟಲ್ಲಿ ಪ್ಲಾಂಟ್ ಆ್ಯಂಡ್ ಮಷಿನರಿ 5 lakh ಇತ್ತು. ಸೊ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ? 5 lakh ಇತ್ತು, 4 lakh ಆಗಿದೆ ಅಂದರೆ ಕಮ್ಮಿ ಆಗಿದೆ. ಎಷ್ಟು ಕಮ್ಮಿ ಆಗಿದೆ? 5 lakh ಮೈನಸ್ 4 lakh 1 lakh ಕಮ್ಮಿ ಆಗಿದೆ. ಇದನ್ನು ನಾವು ಡೆಫಿಸಿಟ್ ಆನ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂತ ತೋರಿಸಿ ನಾವು ಫಾರ್ಮ್ಯಾಟಲ್ಲಿ ಮೈನಸ್ ಮಾಡಿ ತೋರಿಸ್ಬೇಕಾಗುತ್ತೆ. ಸೊಲ್ಯೂಷನ್ ನೋಡೋಣ. ಮೊದಲಿಗೆ ಶೇರ್ ಕ್ಯಾಪಿಟಲ್ ಹೋಲ್ಡ್ ಬೈ ಜ್ಯೋತಿ ಲಿಮಿಟೆಡ್ ತಗೋಬೇಕಾಗತ್ತೆ. ಶೇರ್ ಕ್ಯಾಪಿಟಲ್ ಎಲ್ಲಿ ಕೊಟ್ಟಿರ್ತಾರೆ ಅಂದರೆ ನೋಡಿ, ಕ್ವಶನಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಲ್ಲಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಎಷ್ಟಿತ್ತು? 8 lakhs ಇತ್ತು ಅಲ್ವಾ? ಹಾಗೇನೆ ಕ್ವಶನಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ರು, ಮೈನಾರಿಟೀಸ್ ಶೇರು 30%. ಅಂದರೆ ಇಲ್ಲಿ ಜ್ಯೋತಿ ಲಿಮಿಟೆಡ್ 30% ಶೇರ್ ಇರೋದ್ರಿಂದ ನಾವೇನು ಮಾಡಬೇಕಂದ್ರೆ ಇಲ್ಲಿ 8 lakh ಇಂಟು 30% ಮಾಡಿದಾಗ ನಮಗೆ 2,40,000 ಸಿಗುತ್ತೆ. ನೆಕ್ಸ್ಟ್ ನಾವು ಏನಾದರೂ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಇದ್ರೆ ಆ್ಯಡ್ ಮಾಡಬೇಕಾಗುತ್ತೆ. ಈ ಕ್ವಶನಲ್ಲಿ ಏನು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಕೊಟ್ಟಿಲ್ಲ, ಸೊ ನಾವು ಇದನ್ನು ತಗೊಂಡಿಲ್ಲ. ಅದೇ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಇಲ್ಲಿ ಕೊಟ್ಟಿದ್ದಾರೆ. ಕ್ವಶನಲ್ಲೇ ಇತ್ತು ನೋಡಿ, ಇಲ್ಲಿ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಆಲ್ ಪ್ರಾಫಿಟ್, ರಿಸರ್ವ್, ಶೇರ್ ಪ್ರೀಮಿಯಂ ಡ್ಯೂರಿಂಗ್ ಫಿನಾನ್ಷಿಯಲ್ ಇಯರ್ 2024-25. ಸೊ ಓವರ್ ಆಲ್ ಇಯರ್ ಅಲ್ಲಿ ಎಷ್ಟೆಷ್ಟಿತ್ತು ಅಂದರೆ PNL ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 3 lakh ಇತ್ತು, ರಿಸರ್ವ್ಸ್ 2 lakh ಮತ್ತು ಶೇರ್ ಪ್ರೀಮಿಯಂ 2 lakh ಇದೆ. ಅದನ್ನ ನಾನು ಇಲ್ಲಿ ಸೊಲ್ಯೂಷನ್ ಅಲ್ಲಿ ಬರ್ದಿದ್ದೀನಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 3 lakh ಇಂಟು 30% ಮಾಡಿದಾಗ 90,000 ಸಿಗುತ್ತೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 2 lakh ಇರೋದು 30% ಮಾಡಿದಾಗ 60,000 ಸಿಗುತ್ತೆ. ಮತ್ತು ಶೇರ್ ಪ್ರೀಮಿಯಂ 2 lakh ಇಂಟು 30% ಮಾಡಿದಾಗ 60,000 ಸಿಗುತ್ತೆ. ನೆಕ್ಸ್ಟ್ ನೋಡಿ, ನಾನು ನಿಮಗೆ ಮೊದಲೇ ಹೇಳಿದ್ದೆ ಸರ್ಪ್ಲಸ್ ಆನ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ ಏನಾದರೂ ಇದ್ರೆ ಆ್ಯಡ್ ಮಾಡಬೇಕಾಗುತ್ತೆ. ಕ್ವಶನಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ 10 lakhs ಇತ್ತು, ಅದೇ ಅಡ್ಜಸ್ಟ್ಮೆಂಟಲ್ಲಿ ಫೇರ್ ವ್ಯಾಲ್ಯೂ 12 lakhs ಇತ್ತು ಅಂತ ಹೇಳಿದ್ದಾರೆ. ನಾನು ಹೇಳ್ದಂಗೆ ಡಿಫ್ರೆನ್ಸ್ ಅಮೌಂಟ್ 2 lakhs ಜಾಸ್ತಿ ಆಗಿರೋದ್ರಿಂದ ಅದನ್ನು ನಾವು 30% ಮಾಡಿದಾಗ ನಮಗೆ 60,000 ಸಿಗುತ್ತೆ. ಮತ್ತು ಪ್ಲಾಂಟ್ ಆ್ಯಂಡ್ ಮಷಿನರಿ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿತ್ತು ಅಂದರೆ 5 lakh ಇತ್ತು, ಅದೇ ಅಡ್ಜಸ್ಟ್ಮೆಂಟಲ್ಲಿ ಅದ್ರದ್ದು ಫೇರ್ ವ್ಯಾಲ್ಯೂ ಎಷ್ಟಾಗಿದೆ ಅಂದರೆ 4 lakh ಆಗಿದೆ. ಸೊ ಇದನ್ನು ನಾವು 5 lakh ಮೈನಸ್ 4 lakh ಮಾಡಿದಾಗ 1 lakh ಸಿಗುತ್ತೆ. ಈ 1 lakhನ 30% ಮಾಡಿದಾಗ ನಮಗೆ 30,000 ಸಿಗುತ್ತೆ. ನಾವು ಫೈನಲ್ ಆಗಿ ಶೇರ್ ಕ್ಯಾಪಿಟಲ್ ಹೋಲ್ಡ್ ಬೈ ಜ್ಯೋತಿ ಲಿಮಿಟೆಡ್ 2,40,000 ಆಗುತ್ತೆ. ಎಲ್ಲನೂ ಪ್ರೀ ಅಕ್ವಿಸಿಷನ್, ಪೋಸ್ಟ್ ಅಕ್ವಿಸಿಷನ್ ಮತ್ತು ಸರ್ಪ್ಲಸ್ ಏನೇನಿದೆ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನಮಗೆ 5,10,000 ಸಿಗುತ್ತೆ. ಮತ್ತು ಡೆಫಿಸಿಟ್ನ ಮೈನಸ್ ಮಾಡಬೇಕಾಗುತ್ತೆ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇದ್ದದ್ದು ಫೇರ್ ವ್ಯಾಲ್ಯೂ ಕಮ್ಮಿ ಆಗಿರೋದ್ರಿಂದ ಇದನ್ನು ಡೆಫಿಸಿಟ್ ಅಂತ ಹೇಳ್ತೀವಿ. ಡೆಫಿಸಿಟ್ ಆನ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ 30,000ನ ಮೈನಸ್ ಮಾಡಿದಾಗ ನಮಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಷ್ಟು ಸಿಗುತ್ತೆ ಅಂದರೆ 4,80,000 ಸಿಗುತ್ತೆ.
ನೋಡಿ, ವರ್ಕಿಂಗ್ ನೋಟ್ ಕೂಡ ನೀವು ಸ್ಟಾರ್ಟಿಂಗ್ ಆದರೂ ಮಾಡ್ಬೋದು, ಎಂಡಲ್ ಆದರೂ ಮಾಡ್ಬೋದು. ನಾನು ಮೊದಲೇ ಹೇಳಿದ್ದೆ ನಿಮಗೆ XYZ ಲಿಮಿಟೆಡ್ ಜ್ಯೋತಿ ಲಿಮಿಟೆಡ್ನ ಅಕ್ವೈರ್ ಮಾಡೋದ್ರಿಂದ ಮೈನಾರಿಟೀಸ್ ಅಂತ ಏನು 30% ಕೊಟ್ಟಿದ್ರು ಅದನ್ನು ಜ್ಯೋತಿ ಲಿಮಿಟೆಡಲ್ಲೇ ತೊಗೊಂಡಿದ್ದೆ ನಾನು. XYZ ಈಗ 70% ಇದ್ರದ್ದು ಹೋಲ್ಡಿಂಗ್ ರೇಷಿಯೋ ಆಗಿರುತ್ತೆ. ಸ್ಟೂಡೆಂಟ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಈ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಎಕ್ಸಾಮಲ್ಲಿ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕ್ವಶನಲ್ಲಿ ಕೊಡ್ತಾರೆ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ. ನಾನು ಎಲ್ಲ ಪಾಸಿಬಲ್ ಕ್ವಶನ್ಸ್ನ ಸಾಲ್ವ್ ಮಾಡಿರ್ತೀನಿ. ಆ ಲಿಂಕ್ನ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.